ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ವೀಕ್ಷಕರೇ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಮೊನ್ನೆ ಅಷ್ಟೇ ಒಂದು ವರ್ಷ ಪೂರೈಸಿದೆ. ಬರೀ ಒಂದು ವರ್ಷದಲ್ಲಿ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ನೋಡಿದ್ರೂ ಹಗರಣ, ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇದೆ. 40% ಕಮಿಷನ್ ಸರ್ಕಾರ, ಪೇ CM ಅಂತೆಲ್ಲ ಆರೋಪ ಮಾಡಿ ಅದನ್ನೇ ಎಲೆಕ್ಷನ್ ಅಜೆಂಡಾ ಮಾಡಿಕೊಂಡು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಮಾಡ್ತಾ ಇರೋದೇನು? ಆ ಕಡೆ BJP ವಿರುದ್ಧ ಮಾಡಿದ್ದ ಭ್ರಷ್ಟಾಚಾರ ಆರೋಪನ ಇನ್ನೂ ಸಾಬೀತು ಮಾಡಿಲ್ಲ. ಮೇಲಾಗಿ ತಾವೇ ಭ್ರಷ್ಟಾಚಾರದ ಕೂಪದಲ್ಲಿ ಈಜು ಹೊಡಿತಾ ಇದ್ದಾರೆ. ಅದರಲ್ಲೂ ಎಜುಕೇಷನ್ ಡಿಪಾರ್ಟ್ಮೆಂಟ್, ಶಿಕ್ಷಣ ಇಲಾಖೆ ಸುತ್ತ ದಿನಕ್ಕೊಂದು ಕತೆ ಹೊರಗೆ ಬರ್ತಾ ಇದೆ. ಇವತ್ತು ಲೇಟೆಸ್ಟ್ ಭ್ರಷ್ಟಾಚಾರ ಯಾವುದು ಅಂತ ಕೇಳಿ. ಇದು ಕಾನೂನು ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ ನಡೆದಿರೋ ಹಗರಣ. ಹೌದು, ಇದು ಕೂಡ ಒಂದು ಕರಪ್ಷನ್ ಕೇಸ್. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಲೈಬ್ರರಿಗೆ ಖರೀದಿ ಮಾಡೋ ಪುಸ್ತಕಗಳ ವ್ಯವಹಾರದಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿರೋದು ಈಗ ಬಯಲಾಗಿದೆ. ನಂಬರ್ 1, ಪುಸ್ತಕ ಖರೀದಿ ಮಾಡೋದಕ್ಕೆ KTPP ಕಾಯ್ದೆ ನಿಯಮವನ್ನು ಪಾಲನೆ ಮಾಡೋದು ಕಡ್ಡಾಯ. ಆದರೆ ಇಲ್ಲಿ ಆ ನಿಯಮನ ಗಾಳಿಗೆ ತೂರಿದ್ದಾರೆ ಅಧಿಕಾರಿಗಳು. ನಂಬರ್ 2, ಖರೀದಿಗೂ ಮೊದಲು ರೇಟ್ ಲಿಸ್ಟ್ ಅಂದರೆ ದರಪಟ್ಟಿನ ತಗೊಂಡಿರಬೇಕು. ಆದರೆ ಇಲ್ಲಿ ದರಪಟ್ಟಿನ ತಗೊಳ್ಳದೆ ಡೈರೆಕ್ಟಾಗಿ ಖರೀದಿ ಮಾಡಿದ್ದಾರೆ. ನಂಬರ್ 3, ಪುಸ್ತಕಗಳ ಸರಬರಾಜಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಾದೇಶವನ್ನು ಅಂದರೆ ವರ್ಕ್ ಆರ್ಡರ್ ಅಂತ ಏನು ಹೇಳ್ತೀವಿ ಅದನ್ನು ರಿಲೀಸ್ ಮಾಡಬೇಕು. ಇಲ್ಲಿ ಆ ಕೆಲಸ ಕೂಡ ಮಾಡಿಲ್ಲ. ಲಾ ಯೂನಿವರ್ಸಿಟಿಯ ಕುಲಸಚಿವರಾಗಿರೋ ಅನುರಾಧ ವಸ್ತ್ರದವರು ಇದನ್ನು ಕುಲಪತಿಗಳ ಗಮನಕ್ಕೆ ತಂದಿದ್ರು ಕೂಡ ಕುಲಪತಿಗಳು ಯಾವುದೇ ಕ್ರಮ ತಗೊಂಡಿಲ್ಲ. ಸೊ ಈಗ ಇದು ಸರ್ಕಾರದ ಮೆಟ್ಲು ಹತ್ತಿದೆ. ಈ ವರ್ಷದ ಫೆಬ್ರವರಿ 2ನೇ ತಾರೀಕು ಸರ್ಕಾರಕ್ಕೆ ಅನುರಾಧ ಅವರು ಒಂದು ಪತ್ರನ ಬರೆದಿದ್ದಾರೆ. ಫೈಲ್ ವೆಬ್ಸೈಟ್ ಅದನ್ನು ಪ್ರಕಟ ಕೂಡ ಮಾಡಿದೆ. ಏನಿದೆ ಪತ್ರದಲ್ಲಿ? ಮುಖ್ಯವಾಗಿ ಕುಲಪತಿಗಳ ಆಫೀಸಿನ ವಿಶೇಷಾಧಿಕಾರಿ IB ಬಿರಾದರ್ ಅವರ ವಿರುದ್ಧ ಇಲ್ಲಿ ಪ್ರಮುಖವಾಗಿ ಆರೋಪ ಮಾಡಿದ್ದಾರೆ. ಹೌದು, ಬಿರಾದರ್ ಅವರು ಯಾವುದೇ ಲೆಟರ್ ಟ್ರಾನ್ಸಾಕ್ಷನ್ ಇಲ್ಲದೇನೆ ಜಸ್ಟ್ ಬಾಯಿ ಮಾತಲ್ಲಿ ಪುಸ್ತಕಗಳನ್ನು ಖರೀದಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟ ಫೈಲ್ಗಳನ್ನು ಲೈಬ್ರರಿ ಆಫೀಸಲ್ಲಿ ಇಡೋ ಬದಲು ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬಿರಾದರ್ ಅವರು ತಮ್ಮ ವ್ಯಾಪ್ತಿನಲ್ಲಿ ಇಲ್ದಿರೋ ಕೆಲಸ ಮಾಡಿದ್ದಾರೆ. ಇದು ಅವರು ಮಾಡೋ ಕೆಲಸವೇ ಆಗಿರಲಿಲ್ಲ ಅಂತ ಅನುರಾಧ ವಸ್ತ್ರದವರು ಆರೋಪ ಮಾಡಿದ್ದಾರೆ. ಕೇವಲ 15% ಡಿಸ್ಕೌಂಟ್ನಲ್ಲಿ ಪುಸ್ತಕಗಳ ಖರೀದಿ ಮಾಡಿದ್ದಾರೆ. ಇದರಿಂದ ಯೂನಿವರ್ಸಿಟಿಗೆ ಆರ್ಥಿಕ ನಷ್ಟ ಆಗಿದೆ. ಒಟ್ಟಾರೆ ಈ ವ್ಯವಹಾರದ ಹಿಂದೆ ಭಾರೀ ಭ್ರಷ್ಟಾಚಾರ ನಡೆದಿರೋದಂತೂ ಹೌದು. ಈಗಿದು ಸರ್ಕಾರದ ಮುಂದೆ, ಸಚಿವ HK ಪಾಟೀಲ್ ಅವರ ಮುಂದೆ ಬಂದು ಕೂತಿದೆ. ಇಲ್ಲಿ ಸರ್ಕಾರದ ಅಧೀನದಲ್ಲಿರೋ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂದರೆ ಅದು ಸರ್ಕಾರ ಮಾಡಿರೋ ಭ್ರಷ್ಟಾಚಾರ ಅಂತಲೇ ಅರ್ಥ. ಹೀಗಾಗಿ ನಾವಿಲ್ಲಿ ಇದಕ್ಕೆ ಸರ್ಕಾರನೇ ಹೊಣೆ ಮಾಡಬೇಕಾಗಿದೆ, ಸರ್ಕಾರನೇ ದೂಷಿಸಬೇಕಾಗತ್ತೆ. ಅಫ್ಕೋರ್ಸ್ HK ಪಾಟೀಲ್ ಅವರೇ ಇದಕ್ಕೆ ಸ್ಪಷ್ಟನೆ ಕೊಡಬೇಕು. ವೀಕ್ಷಕರೇ, ಈ ಅವ್ಯವಹಾರದ ಮೂಲ ಹೇಳೋದಾದರೆ 2022-23ರ ಬಜೆಟ್ನಲ್ಲಿ SC/ST ಕಲ್ಯಾಣ ನಿಧಿ ಅಡಿನಲ್ಲಿ 5 ಲಕ್ಷ ಅನುದಾನವನ್ನು ಕೊಟ್ಟಿರ್ತಾರೆ. ಆ ಮೊತ್ತದ ಪುಸ್ತಕ ಖರೀದಿಗೆ ಪ್ರಸ್ತಾವನೆ ಕೂಡ ಸಲ್ಲಿಕೆ ಆಗಿರುತ್ತೆ. ಆ ನಂತರ ಪ್ರೊಸೀಜರ್ ಫಾಲೋ ಮಾಡಿ ಖರೀದಿ ಪ್ರಕ್ರಿಯೆಯನ್ನು ಪೂರೈಸಬೇಕು. ಇದು ನಿಯಮ. ಆದರೆ ಇಲ್ಲಿ ಅಧಿಕಾರಿಗಳು ದರಪಟ್ಟಿಯನ್ನು ಆಹ್ವಾನಿಸೋದೇ ಇಲ್ಲ. ಪುಸ್ತಕ ಖರೀದಿಸೋದಕ್ಕೆ ಪ್ರಕಟಣೆ ನೀಡಬೇಕು ಅನ್ನೋ ನಿಯಮ ಇದೆ, ಅದನ್ನೂ ಪಾಲಿಸಿರೋದಿಲ್ಲ. ಕೊಟೇಶನ್ಗಳನ್ನು ತರಿಸಿ ಕಮ್ಮಿ ಕೋಟ್ ಮಾಡಿರೋರನ್ನು ಆಯ್ಕೆ ಮಾಡಬೇಕು ಅನ್ನೋ ನಿಯಮ ಇರುತ್ತೆ, ಅದನ್ನೂ ಪಾಲಿಸಿರೋದಿಲ್ಲ. ವರ್ಕ್ ಆರ್ಡ್ರು ಕೂಡ ಕೊಟ್ಟಿರೋದಿಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ಯಾವ ಪತ್ರ ವ್ಯವಹಾರ ಕೂಡ ನಡೆದೇ ಇಲ್ಲ. ಎಲ್ಲವೂ ಕೇವಲ ಬಾಯಿ ಮಾತಲ್ಲಿ ನಡೆಸಿರೋ ವ್ಯವಹಾರ. ಇದು ತಪ್ಪಲ್ವಾ? KTPP ಕಾಯ್ದೆ 1999 ಮತ್ತು 2000ನೇ ಇಸ್ವಿ ಪ್ರಕಾರ ಯಾವ ಪ್ರಕ್ರಿಯೆ ಕೂಡ ನಡೆದಿಲ್ಲ ಅನ್ನೋದು ಇಲ್ಲಾಗಿರೋ ದೊಡ್ಡ ತಪ್ಪು. ಇಲ್ಲಿ ಕುಲಪತಿಗಳು ತಮ್ಮ ವಿಶೇಷಾಧಿಕಾರಿ ಬಿರಾದರ್ ಅವರಿಗೆ ಬುಕ್ ತರಿಸೋದಕ್ಕೆ ಹೇಳ್ತಾರೆ. ಸ್ಪೆಷಲ್ ಆಫೀಸರ್ ಬಿರಾದರ್ MPP ಬುಕ್ ಹೌಸಿಗೆ ಫೋನ್ ಮಾಡಿ ಪುಸ್ತಕಗಳನ್ನು ಆರ್ಡರ್ ಮಾಡ್ತಾರೆ. ಸರ್ಕಾರಿ ಕಚೇರಿನಲ್ಲಿ ಕೆಲಸ ನಡೆಯೋ ರೀತಿನ ಇದು. MPP ಬುಕ್ ಹೌಸ್ನವರು 15% ಡಿಸ್ಕೌಂಟ್ ನೀಡಿ 4.81 ಲಕ್ಷ ರೂಪಾಯಿಯ ಪುಸ್ತಕ ಕೊಟ್ಟು ಹೋಗ್ತಾರೆ. ಯಾವುದಕ್ಕೂ ಸರಿಯಾದ ದಾಖಲೆ ಇಲ್ಲ. ಮೇಲಾಗಿ ಬಿರಾದರ್ ಅವರ ಕೆಲಸದ ವ್ಯಾಪ್ತಿಯೇ ಅಲ್ಲ ಇದು. ಈಗ ಅದನ್ನು ಕೂಡ ಅನುರಾಧ ಅವರು ಪ್ರಶ್ನೆ ಮಾಡಿದ್ದಾರೆ. 30% ಡಿಸ್ಕೌಂಟ್ ಪಡೆದು ಪುಸ್ತಕ ಖರೀದಿ ಮಾಡ್ತಾ ಇದ್ದ ಗ್ರಂಥಾಲಯಕ್ಕೆ ಈ ಬಾರಿ 15% ಮಾತ್ರ ಡಿಸ್ಕೌಂಟ್ ನೀಡಿದ್ದಾರೆ ಅಂದರೆ ಅದು ಲೈಬ್ರರಿಗಾಗಿರೋ ಆರ್ಥಿಕ ನಷ್ಟ ಅನ್ನೋದು ಇಲ್ಲಿ ಮೇಜರ್ ಕಂಪ್ಲೇಂಟ್. ಕೇಸೀಗ HK ಪಾಟೀಲ್ ಅವರ ಮುಂದೆ ಇದೆ. ನೋಡೋದಕ್ಕಿದು ಚಿಕ್ಕ ಮೊತ್ತದ ಅವ್ಯವಹಾರ ಅಂತ ಅನ್ನಿಸಬಹುದು. ಆದರೆ ಪ್ರತಿ ಇಲಾಖೆಯಲ್ಲೂ ಇಂಥದ್ದೇ ನಡೆದರೆ ಅದು ನೂರಾರು ಸಾವಿರಾರು ಕೋಟಿಯ ಭ್ರಷ್ಟಾಚಾರ ಆಗುತ್ತೆ ಅಲ್ವಾ? ಸರ್ಕಾರ ಉತ್ತರ ಕೊಡಬೇಕಲ್ವಾ?
ಇಂಥ ಚಿಕ್ಕ ಪುಟ್ಟ ಭ್ರಷ್ಟಾಚಾರದ ಬಿಲಗಳನ್ನು ಮುಚ್ಚಬೇಕಲ್ವಾ? ಏನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.